ಈ ದೇಶದಲ್ಲಿ ಅಚ್ಚೇ ದಿನ ಬಂದೇ ಬಿಡ್ತಾ. ಭಾರತದಲ್ಲಿ ಈಗ ಬಡತನ ಮಾಯವಾಗ್ಬಿಟ್ಟಿದ್ಯಾ? ನಿಮ್ಮ ಸುತ್ತಮುತ್ತ ಎಲ್ಲೂ ಬಡವರು, ಊಟಕ್ಕೆ ಬಟ್ಟೆಗೆ ಸೂರಿಗೆ ಗತಿ ಇಲ್ಲದವರು ಕಾಣೋದೇ ಇಲ್ವಾ? ಹೌದು, ಮೋದಿ ಸರ್ಕಾರದಲ್ಲಿರೋ ಪ್ರಕಾರ ಬಡತನ ಭಾರತದಿಂದ ತೊಲಗಿ ಆಗಿದೆ. ಆದರೆ ಬಡತನ ತೊಲಗಿದೆಯಾ ಅಥವಾ ಬಡವರನ್ನೇ ತೊಲಗಿಸಲಾಗಿದೆಯಾ ಅನ್ನೋದು ಈಗ ಮುಖ್ಯ ಪ್ರಶ್ನೆ. ಮೊನ್ನೆ ಮುಂಬೈನ ಇಂಡಿಯನ್ ಮರ್ಚೆಂಟ್ಸ್ ಚೇಂಬರ್ನ ಆಶ್ರಯದಲ್ಲಿ PV ಗಾಂಧಿ ಪೀಠದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಷನ್ ಆಫ್ ವಿಕಸಿತ್ ಭಾರತ್ 2047 ಎಂಬ ವಿಷಯದ ಕುರಿತು ಮಾತನಾಡಿದ ನೀತಿ ಆಯೋಗದ ಸದಸ್ಯ ಅರವಿಂದ್ ವೀರಮಣಿ ಅವರು, ಭಾರತದಲ್ಲಿ ಈಗ ಕಡು ಬಡವರ ಪ್ರಮಾಣ 1% ಕಡಿಮೆಗೆ ಇಳಿದಿದೆ ಅಂತ ಹೇಳಿದ್ದಾರೆ. ಇವರು 2007-09 ನಡುವೆ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಆಗಿದ್ರು. ಕಳೆದ 50 ವರ್ಷಗಳಿಂದ ದೇಶದಲ್ಲಿ ಚರ್ಚೆ ಆಗ್ತಿದ್ದ ಕಡು ಬಡತನ ಈಗ ಉಳಿದಿಲ್ಲ. ಹಾಲಿ ಸರ್ಕಾರದ 11 ವರ್ಷಗಳ ಆಡಳಿತಾವಧಿಯಲ್ಲಿ ಕಡು ಬಡತನ 12.2% 2.3% ಇಳಿದಿದ್ದು, ಈಗದು 1%ಕ್ಕಿಂತಲೂ ಕಡಿಮೆ ಇದೆ. ಈ 1% ಜನ ಎಲ್ಲೋ ತೀರಾ ಗುಡ್ಡಗಾಡುಗಳಲ್ಲಿ ತಲುಪಲಾಗದ ಜಾಗಗಳಲ್ಲಿ ಇರಬಹುದು. ಅವರನ್ನ ಹುಡುಕೊಂಡು ಹೋಗಬೇಕು. ಅವರಿಗಾಗಿ ಎಲ್ಲರಿಗೂ ಅನ್ವಯ ಆಗಬಲ್ಲ ಬಡತನ ನಿವಾರಣೆ ನೀತಿ ರೂಪಿಸೋದು ಈಗ ಅಗತ್ಯ ಇಲ್ಲ ಅಂತ ಅವರು ಫರ್ಮಾನ್ ಹೊರಡಿಸಿದ್ದಾರೆ. ಈ ಕಡುಬಡವರು ದಿನಕ್ಕೆ $1.9 ಅಂದಾಜು $170ಗಿಂತ ಕಡಿಮೆ ಆದಾಯ ಇರೋರು. ಇದಲ್ಲದೆ ಬಡತನಕ್ಕೆ ಸುಲಭವಾಗಿ ತುತ್ತಾಗಬಲ್ಲವರು ಅಂದ್ರೆ ದಿನಕ್ಕೆ $3.2 ಅಂದ್ರೆ ಅಂದಾಜು $250 ಆದಾಯ. 4 ವರ್ಷಗಳ ಹಿಂದೆ ದೇಶದ ಜನಸಂಖ್ಯೆ 54% ಇದ್ದಲ್ಲಿಂದ 21%ಕ್ಕೆ ಇಳಿದಿದ್ದು, ಈಗವರ ಪ್ರಮಾಣ 15%ಕ್ಕಿಂತ ಕಡಿಮೆ ಇದೆ. ಈ ಎರಡೂ ವರ್ಗಗಳಲ್ಲೂ ಬಡತನ ಇನ್ನೂ 7 ವರ್ಷಗಳಲ್ಲಿ ಸಂಪೂರ್ಣ ನಿವಾರಣೆ ಆಗಲಿದೆ ಅಂತ ಅವರು ಹೇಳಿರೋದನ್ನ ಮಾಧ್ಯಮಗಳು ಸಂಭ್ರಮದಿಂದ ವರದಿ ಮಾಡಿವೆ. ಕಳೆದ ವರ್ಷ ಸಾರ್ವತ್ರಿಕ ಚುನಾವಣೆಗಳಿಗೆ ಕೇವಲ 2 ತಿಂಗಳಿರುವಾಗ ಮನೆ ವಾರ್ತೆಯ ಬಳಕೆ ವೆಚ್ಚಗಳ ಸಮೀಕ್ಷೆ ಅಂದ್ರೆ HCA 2022-23 ಬಿಡುಗಡೆಗೊಳಿಸಿ ದೇಶದಲ್ಲಿ ಬಡತನದ ಸ್ಥಿತಿಯ ಬಗ್ಗೆ ಮಾತನಾಡಿದ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BVR ಸುಬ್ರಹ್ಮಣ್ಯಂ ಅವರು, ದೇಶದಲ್ಲಿ ಬಡತನ ಪ್ರಮಾಣ 5%ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರು. ಅದನ್ನ ಸರ್ಕಾರ ಮತ್ತು ಅದರ ಉಳಿಗದಲ್ಲಿರುವ ಮಾಧ್ಯಮಗಳು ಭಾರಿ ಅಬ್ಬರದೊಂದಿಗೆ ಪ್ರಚಾರ ಮಾಡಿದ್ವು. ಅದಾಗಿ ಒಂದೇ ವರ್ಷದಲ್ಲಿ ಈಗ ಬಡತನ 1%ಕ್ಕಿಂತ ಕೆಳಗಿಳಿದಿರೋದು ಪವಾಡನೇ ಸರಿ. ತಮಾಷೆ ಅಂದ್ರೆ ದೇಶದಲ್ಲಿ ಬಡವರೇ ಇಲ್ಲ ಅನ್ನೋ ತನ್ನ ವಾದವನ್ನ ಸಮರ್ಥಿಸಿಕೊಳ್ಳೋಕೆ ಆಧಾರಗಳನ್ನ ಮುಂದಿಡುವುದಕ್ಕಾಗಿ ತಿಣುಕಾಡುವ ಭಾರತ ಸರ್ಕಾರ ಮತ್ತದರ ಥಿಂಕ್ ಟ್ಯಾಂಕ್ಗಳು ಈಗಲೂ ಕಾನೇಶುಮಾರಿ ಪ್ರಕ್ರಿಯೆಯನ್ನ ಚುರುಕುಗೊಳಿಸುವ ಯೋಚನೆಯಲ್ಲಿಲ್ಲ. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂದ್ರೆ NSO ನಡೆಸಬೇಕಿದ್ದ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆಗಳು ಹಲವು ವರ್ಷಗಳಿಂದ ಲಭ್ಯ ಇರಲಿಲ್ಲ. 2017-18ರಲ್ಲಿ ಅದು ನಡೆಸಿದ್ದ ಇಂಥದ್ದೊಂದು ಪ್ರಯತ್ನವನ್ನ ಡೇಟಾ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಕಡೆಗಳಿಯಲ್ಲಿ ಭಾರತ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಡೆಗದು ಬಿಡುಗಡೆ ಆಗಿದ್ದು ಮೊನ್ನೆ ಸಾರ್ವತ್ರಿಕ ಚುನಾವಣೆಗಳಿಗೆ ಮುನ್ನ. ದೇಶದಲ್ಲಿ ಬಡವರ ಪ್ರಮಾಣ ಜನಸಂಖ್ಯೆ 5%ಕ್ಕಿಂತ ಕೆಳಗಿದೆ ಅಂತ ಬೆನ್ ತಟ್ಕೊಳ್ಳೋಕೆ ಈ ಲೆಕ್ಕಾಚಾರಗಳಿಗೆಲ್ಲ ತಾಳಿತಂತಿನೇ ಇಲ್ಲ ಅನ್ನೋದನ್ನ ವಿವರಿಸೋಕೆ ಹೆಚ್ಚು ಶ್ರಮವೇನೂ ಅಗತ್ಯವಿಲ್ಲ. ನೋಟು ರದ್ದತಿ, ಆ ಬಳಿಕ ಕೋವಿಡ್ ಕಾಲಗಳಲ್ಲಿ ಉಂಟಾದ ಆರ್ಥಿಕ ಸಂಕಷ್ಟದ ಕಾರಣಕ್ಕೆ ದೇಶದಲ್ಲಿ ಅಂದಾಜು 26 ಕೋಟಿ ಮಂದಿ ಬಡತನ ರೇಖೆಗಿಂತ ಕೆಳಗೆ ಜಾರಿದ್ದಾರೆ ಅಂತ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂದಾಜಿಸಿತ್ತು. ಕೋವಿಡ್ ಕಾಲದ ಲಾಕ್ಡೌನ್, ಆರ್ಥಿಕ ಸಂಕಷ್ಟಗಳು, ಉದ್ಯೋಗ ನಷ್ಟಗಳ ಸರಮಾಲೆಯಿಂದ ದೇಶ ಈಗಷ್ಟೇ ಹೊರಬರ್ತಿದೆ ಅನ್ನೋದನ್ನ ಸ್ವತಃ ದೇಶದ ಹಣಕಾಸು ಸಚಿವರೇ ಹಲವು ಬಾರಿ ಒಪ್ಪಿಕೊಂಡಿದ್ದಾರೆ. ದೇಶದ ಜನ ಹಸಿವಿನಿಂದ ಬಳಲೋದು ಬೇಡ ಅನ್ನೋ ಕಾರಣಕ್ಕೆ ಕೋವಿಡ್ ಆತ್ಮನಿರ್ಭರ ಪ್ಯಾಕೇಜಿನ ಅಡಿಯಲ್ಲಿ 80 ಕೋಟಿ ಬಡವರಿಗೆ ಅನ್ವಯ ಆಗುವಂತೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸಲಾಗಿತ್ತು. ಈಗಲೂ ಪ್ರತಿ ತಿಂಗಳು 80 ಕೋಟಿ ಜನರಿಗೆ ಪಡಿತರ ವಿತರಣೆ ಮುಂದುವರೆದಿದ್ದು, ಸರ್ಕಾರ ಅದಕ್ಕಾಗಿ ವಾರ್ಷಿಕ 2 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚ ಮಾಡ್ತಿದೆ ಅಂತ ಅಧಿಕೃತ ಸರ್ಕಾರಿ ದಾಖಲೆಗಳೇ ಹೇಳ್ತಿವೆ. ಇದಲ್ಲದೆ ಕರ್ನಾಟಕದಂತಹ ರಾಜ್ಯಗಳು ಬಡವರಿಗಾಗಿ ಗ್ಯಾರಂಟಿ ಹೆಸರಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಒದಗಿಸ್ತಿವೆ. ಕುಟುಂಬಕ್ಕೆ ಅವುಗಳಿಂದಾಗಿ ಒಟ್ಟು ತಿಂಗಳಿಗೆ ಸುಮಾರು 5,000-6,000 ಸಾವಿರ ರೂಪಾಯಿಗಳ ಆದಾಯ ಬರ್ತಿದೆ. ಇವೆಲ್ಲ ಸೇರಿ ಈಗ ಬಡತನ ನಿವಾರಣೆ ಆಗಿದೆಯಾ ಅನ್ನೋದು ಸ್ಪಷ್ಟ ಇಲ್ಲ. ದೇಶ ಕೋವಿಡ್ ಕಾಲದಿಂದ ಈಚೆಗೆ ಆರ್ಥಿಕ ಸಂಕಷ್ಟದಲ್ಲಿ ಇರುವ ಬಗ್ಗೆ ಸರ್ಕಾರಕ್ಕೇನೂ ಗೊಂದಲ ಇಲ್ಲ. ಹಣಕಾಸು ಸಚಿವರು, ಮುಖ್ಯ ಆರ್ಥಿಕ ಸಲಹೆಗಾರರಿಂದ ಆದಿಯಾಗಿ ಎಲ್ಲರೂ ಈ ಬಗ್ಗೆ ಅಧಿಕೃತವಾಗಿಯೇ, ಆದರೆ ಇದೆಲ್ಲ ಇತಿಹಾಸಕ್ಕೆ ಸಂದು ಹೋದದನ್ನ ಖಚಿತಪಡಿಸಿಕೊಂಡ ಬಳಿಕ ಹೇಳಿಕೆ ನೀಡ್ತಿದ್ದಾರೆ. ಪ್ರತಿ ವರ್ಷ ಇನ್ನೇನು ಆರ್ಥಿಕತೆ ಪುಟಿದೇಳ್ತಿದೆ ಅನ್ನೋ ಆಸೆ ಮೂಡಿಸಿ ಹಾಗಾಗ್ದಿರೋದಕ್ಕೆ ಜಾಗತಿಕ ವಿದ್ಯಮಾನಗಳತ್ತ ಬೊಟ್ಟು ಮಾಡಲಾಗತ್ತೆ ಮತ್ತು ಜಗತ್ತೆಲ್ಲ ಆರ್ಥಿಕ ಹಿಂಜರಿಕೆಯಲ್ಲಿದ್ದರೂ ಭಾರತ ಮಾತ್ರ ವೇಗವಾಗಿ ಪುಟಿದೇಳುವತ್ತ ನಡೆದಿದೆ ಅಂತ ಅಡಿಗೆ ಬಿದ್ದಲ್ಲಿಂದಲೇ ಮೂಗನ್ನ ಮೇಲೇರಿಸಿಟ್ಟುಕೊಳ್ಳಲಾಗ್ತಿದೆ. ಬಡವರ ಕಷ್ಟಕ್ಕೆ ಒದಗುವ ಏಕೈಕ ಆಸ್ತಿ ಅಂದ್ರೆ ಮನೆಯಲ್ಲಿರುವ ಚಿನ್ನದ ನೀರು. 2024 ಮಾರ್ಚ್ನಿಂದ ಜೂನ್ ನಡುವೆ ದೇಶದಲ್ಲಿ ಬ್ಯಾಂಕು ಮತ್ತು NBFCಗಳ ಚಿನ್ನದ ಸಾಲ ಮರುಪಾವತಿ ಸುಸ್ತಿಯಾಗಿರುವ ಪ್ರಮಾಣದಲ್ಲಿ 18.14% ಏರಿಕೆ ಆಗಿದೆ. ದೇಶದ ಒಟ್ಟು NPA ಅದೇ ಅವಧಿಯಲ್ಲಿ 21% ಇದೆ ಅಂತ ಫೆಬ್ರವರಿ 10ರಂದು ಭಾರತ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ.
ಜೊತೆಗೆ 2022ರ ಜನವರಿಯಿಂದ 2024ರ ಜನವರಿ ತನಕದ ಚಿನ್ನದ ಸಾಲಗಳ ಗುಣಮಟ್ಟದ ಬಗ್ಗೆ ಸಮಗ್ರ ಸಮೀಕ್ಷೆ ನಡೆಸುವಂತೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಸರ್ಕಾರ ಸೂಚಿಸಿತ್ತು. ವೈಯಕ್ತಿಕ ಸಾಲಗಳು ಮತ್ತು ಕ್ರೆಡಿಟ್ ಕಾರ್ಡ್ ಸಾಲಗಳಿಗೆ ಸಂಬಂಧಪಟ್ಟಂತೆ ಮಾರ್ಚ್ 2023ರಲ್ಲಿ 7,422 ಕೋಟಿ ರೂಪಾಯಿ ಇದ್ದ ಸುಸ್ತಿ ಸಾಲದ ಪ್ರಮಾಣ 51% ಏರಿ 2024ರ ಜೂನ್ ಹೊತ್ತಿಗೆ 11,210 ಕೋಟಿ ರೂಪಾಯಿಗಳಿಗೆ ಏರಿದೆ ಅಂತ ಪತ್ರಿಕೆಯೊಂದು ರಿಸರ್ವ್ ಬ್ಯಾಂಕಿನ ಮಾಹಿತಿ ಹಕ್ಕು ಉತ್ತರವನ್ನು ಆಧರಿಸಿ ಡಿಸೆಂಬರ್ನಲ್ಲಿ ವರದಿ ಮಾಡಿತ್ತು. 2014ರ ಹೊತ್ತಿಗೆ ಕೇವಲ 48.338 ಕೋಟಿ ರೂಪಾಯಿಗಳಿದ್ದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳ ಎನ್ಪಿಎ 2020ರ ಹೊತ್ತಿಗೆ 1,87,255 ಕೋಟಿ ರೂಪಾಯಿಗಳಾಗಿದ್ದು, ಆ ಬಳಿಕ ಸ್ವಲ್ಪ ತಗ್ಗಿ 2024ರ ವರ್ಷಾಂತ್ಯಕ್ಕೆ 1,25,217 ಕೋಟಿ ರೂಪಾಯಿಗಳಾಗಿದೆ. ಪ್ರತಿದಿನ ಪತ್ರಿಕೆಗಳಲ್ಲಿ ಬರುವ ಬ್ಯಾಂಕುಗಳಲ್ಲಿ ಸಾಲ ಮರುಪಾವತಿ ಮಾಡಿದವರ ಫೋಟೋ ಸಹಿತ ಹರಾಜು ಪ್ರಕಟಣೆಗಳು, ಖಾಸಗಿ ಫೈನಾನ್ಸ್ಗಳ ಪುಟಗಟ್ಟಲೆ ಚಿನ್ನ ಏಲಂ ಪ್ರಕಟಣೆಗಳು ಎಲ್ಲವೂ ಬೊಟ್ಟು ಮಾಡ್ತಿರೋದು ಒಂದೇ ದಿಕ್ಕಿನತ್ತ, ಅದು ಆರ್ಥಿಕ ಸಂಕಷ್ಟದತ್ತ. ಇದಲ್ಲದೆ ಕೋವಿಡ್ ಬಳಿಕದ 2 ವರ್ಷಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆಯಂತಹ ವಿಪರೀತ ನಿರ್ಧಾರ ತಳೆದವರ ಸಂಖ್ಯೆಯೂ ಕಡಿಮೆ ಏನಿಲ್ಲ. ಹೀಗೆ ಬಡತನ ರೇಖೆಯಿಂದ ಕೆಳದೂಡಿಸಿಕೊಂಡವರು ಮತ್ತು ಈಗಾಗಲೇ ಆ ರಸತಾಳದಲ್ಲಿ ಇರೋರು ದೇಶದ ಜನಸಂಖ್ಯೆಯ ಕೇವಲ 1% ಜನ ಅನ್ನೋದು ತೀರಾ ಅಸಹಜ ಲೆಕ್ಕಾಚಾರ ಅಂತ ಮೇಲ್ನೋಟಕ್ಕೆ ಅನ್ಸ್ಬಿಡುತ್ತೆ. ಸರ್ಕಾರದ ಈ ಹೇಳಿಕೆ ಸತ್ಯ ಆಗಿದ್ರೆ ಭಾರತ ಸರ್ಕಾರ ಕೋವಿಡ್ ಬಳಿಕ 80 ಕೋಟಿ ಮಂದಿಗೆ ಉಚಿತ ಪಡಿತರ ನೀಡ್ತಿರೋದನ್ನ ಮುಂದುವರಿಸಿರೋದಕ್ಕೆ ಯಾವುದೇ ಸಮರ್ಥನೆ ಇಲ್ಲ. ಸರ್ಕಾರ ಈ ರೀತಿಯ ಕೋವಿಡೋತ್ತರ ಮಾತುಕೃತಿಗಳೆಲ್ಲ ಬಡತನ ನಿರ್ಮೂಲನಕ್ಕಿಂತ ಹೆಚ್ಚಾಗಿ ಬಡವರ ನಿರ್ಮೂಲನಾ ಕಾರ್ಯಕ್ರಮದಂತೆ ಕಾಣಿಸತೊಡಗಿದ್ರೆ ಅಚ್ಚರಿ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.